ಹೊಸಪೇಟೆಯಿಂದ ಬಂದಿದ್ದೀವಿ. ಅಯ್ಯಪ್ಪ ಸ್ವಾಮಿ ಅಂತೇಳಿ ಫೋಟೋಗ್ರಾಫರು. ಸೊ ಇದೊಂದು ದಾವಣಗೆರೆಯಲ್ಲಿ ಇಟ್ಟಿರೋದು ನಮ್ಮ ಉತ್ತರ ಕರ್ನಾಟಕದ ಒಂದು ಭಾಗಕ್ಕೆ ತುಂಬಾ ಒಳ್ಳೆಯ ಒಂದು ಚೆನ್ನಾಗಾಗಿದೆ, ತುಂಬ ರೆಸ್ಪಾನ್ಸ್ ಇದೆ. ಇಲ್ಲಿರ್ತಕ್ಕಂಥ ದಾವಣಗೆರೆ ಟೀಮ್ಗೆ ಫಸ್ಟು ಧನ್ಯವಾದ ಹೇಳಬೇಕು. ಯಾಕಂದರೆ ಈ ರೀತಿ ಆಗ್ತಕ್ಕಂಥ ಕಾರ್ಯಕ್ರಮಗಳು ನಾವು ವರ್ಷಕ್ಕೊಂದೇ ಸರಿ ಅದು ಬೆಂಗಳೂರಿಗೆ ಹೋಗಿ ನೋಡಬೇಕು ಅನ್ನೋ ಒಂದು ಭಾವನೆಗಳು ನಮ್ಮಲ್ಲೆಲ್ಲ ಇದ್ದವು. ಸುಮಾರು ನಾನು ಈ ಫೀಲ್ಡಲ್ಲಿ 25 ವರ್ಷ ಆಯಿತು. ಸೊ ಇಲ್ಲಿ ದಾವಣಗೆರೆಯಲ್ಲಿ ಮಾಡ್ತಾಯಿದ್ದಾರೆ ಇತ್ತೀಚೆಗೆ. ತುಂಬ ಒಳ್ಳೆಯದೇ ಇದು. ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ಚೆನ್ನಾಗಿ, ಇನ್ನು ದೊಡ್ಡ ದೊಡ್ಡ ಸ್ಪಾನ್ಸರ್ಸ್ ಇದ್ದಾರೆ, ಅವ್ರನ್ನೆಲ್ಲ ಕರೆಸಿ ಒಳ್ಳೊಳ್ಳೆ ಕಾರ್ಯಾಗಾರಗಳನ್ನ ಮಾಡಿಸಿ ನಮ್ಮ ಒಂದು ಛಾಯಾಗ್ರಾಹಕರಿಗೆ ಉಪಯುಕ್ತ ಆಗ್ತಕ್ಕಂಥ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ನಾವು ನಿಮ್ಮ ಜೊತೆಗಿರ್ತೀವಿ. ತುಂಬ ಕಾರ್ಯಗಳು ನಡೀತಾ ಇದೆ ಇಲ್ಲಿ. ಫೋಟೋಶೂಟ್ದು, ಆಮೇಲೆ ಇದೇನು ಕ್ಯಾಮ್ರಾದು, ಆಮೇಲೆ ಡ್ರೋನ್ ಸರ್ವಿಸು, ಕ್ಯಾಮ್ರಾ ಸರ್ವಿಸ್ ಎಲ್ಲ ಫ್ರೀಯಾಗಿ ಇಟ್ಟಿದ್ದೀರಾ. ಆಮೇಲೆ ಸ್ಪೆಷಲಿ ಏನಂದರೆ ಬೆಂಗಳೂರಲ್ಲಿ ಊಟ ಕೊಡಲ್ಲ, ಇಲ್ಲಿ ಊಟ ಕೊಡ್ತಿದ್ದಾರೆ ರೀ. ಇದೆಲ್ಲ ದಾವಣಗೆರೆ ಟೀಮ್ಗೆ ಧನ್ಯವಾದ ಹೇಳಬೇಕು. ಸುಮ್ಮನೆ ಅಲ್ಲ ಅದೆಲ್ಲ ವ್ಯವಸ್ಥೆ ಮಾಡೋದು. ಫೋಟೋಗ್ರಾಫರ್ ನಾವೆಲ್ಲ ಬರೀ ಫೋಟೋ ತಗೊಂಡು ಜಗಾಡ್ಕೊಳ್ಳೋದ್ರಿಗೆ ಸಾಕಾಗುತ್ತೆ. ಅಂಥದ್ರಲ್ಲಿ ಇಲ್ಲಿ ಟೀಮ್ ಇದೆಯಲ್ಲ, ಹ್ಯಾಟ್ಸಪ್ ಅವರಿಗೆ. ಸ್ಪೆಷಲಿ ತಿಪ್ಪೇಶ್ ಪ್ರೆಸಿಡೆಂಟ್ ಅವರಿದ್ದಾರೆ, ಆರೆಂಜ್ ಮಾಡ್ತಾಯಿದ್ದಾರೆ. ಇನ್ನೂ ಮಾಡಿ, ನಾವು ಸಪೋರ್ಟ್ ಆಗಿರ್ತೀವಿ, ನಾವು ಬರ್ತೀವಿ. ಏನು ಹೇಳಿ. ಆಮೇಲೆ ಇಲ್ಲಿ ಇನ್ನೊಂದು ಏನಂದರೆ ವಿಶೇಷತೆ, ಬೆಂಗಳೂರಲ್ಲಿ ಬರೀ ಜಸ್ಟ್ ಬಂದು ತಿಂದು ಉಂಡು ಹೋಗ್ಬಿಡ್ತೀವಿ. ಎಕ್ಸಿಬಿಷನ್ ಅಂದರೆ ಇಲ್ಲಿ ಹೆಲ್ತ್ ಚೆಕಪ್ ಮಾಡ್ತಿದ್ದಾರೆ. ಫೋಟೋಗ್ರಾಫರಿಗೆ ಫಸ್ಟು ಅವ್ರ ಕಣ್ಣು ಚೆನ್ನಾಗಿದ್ದರೆ ಕ್ಯಾಮ್ರಾ ಕಣ್ಣು ನೋಡ್ಬೋದು ಅವರು, ಇಲ್ಲಾಂದರೆ ನೋಡೋಕ್ಕೆ ಆಗಲ್ಲ. ಹಾಗಾಗಿ ಇಲ್ಲಿ ಐ ಟೆಸ್ಟಿಂಗ್ ಎಲ್ಲ ಮಾಡ್ತಿದ್ದಾರೆ, ಫ್ರೀ ಆಗೋದೆಲ್ಲ ಐ ಟೆಸ್ಟಿಂಗು. ಆಮೇಲೆ ನಮ್ಮ ಆರೋಗ್ಯದ ಮೇಲೆ ನಿಗಾ ಇರಬೇಕು. ನಾವು ಯಾವಾಗ ಊಟ ಮಾಡ್ತೀವಿ, ಯಾವಾಗ ಮಲಗ್ತೀವಿ, ನಮ್ಗೆ ಆರೋಗ್ಯನೇ ಏರುಪೇರು ಇರುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಹೆಲ್ತ್ ಚೆಕಪ್ ಇದೆ, ಫುಲ್ ಫ್ರೀ ಹೆಲ್ತ್ ಚೆಕಪ್ ಇದೆ. ಅದ್ರ ಜೊತೆಗೆ ನಮ್ಮ ಒಂದು ಫೋಟೋಗ್ರಾಫರ್ಗೆ ಮುಂದಿನ ಜೀವನದಲ್ಲಿ ಅವ್ರಿಗೆ ಏನಾದರೂ ಅಪಘಾತ ಆದರೆ, ಅವ್ರಿಗೆ ಆಕ್ಸಿಡೆಂಟ್ಲಾದರೆ ಅದನ್ನ ಇರ್ತಕ್ಕಂಥ ಇನ್ಸೂರೆನ್ಸ್ಗಳು ಇಂಡಿಯನ್ ಪೋಸ್ಟ್ ಆಫೀಸಿಂದ ಇನ್ಸೂರೆನ್ಸ್ ಮಾಡಿಸ್ತಾ ಇದ್ದಾರೆ. ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಸೊ ದಾವಣಗೆರೆ ಟೀಮ್ಗೆ ತುಂಬ ಧನ್ಯವಾದಗಳು. ಆಮೇಲೆ ಇದೇ ರೀತಿ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟಿಗೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ನಮಸ್ತೆ.